ನಮಸ್ಕಾರ. ನಾನು ರಘು ನಿಡ್ವಳ್ಳಿ, ಸಿನಿಮಾ ಡೈಲಾಗ್ ರೈಟರು. ವೇದ, ಬೆಲ್ ಬಾಟಮ್, ಬಜರಂಗಿ, ಕೈವಾ, ಬನಾರಸ್ ಹೀಗೆ ಸುಮಾರು 40 ಸಿನಿಮಾಗಳಿಗೆ ನಾನು ಡೈಲಾಗ್ ರೈಟರ್ ಕೆಲಸ ಮಾಡಿದ್ದೀನಿ. ಡೈರೆಕ್ಟರ್ ಏನು ಚಿತ್ರಕಥೆಯನ್ನು ಸಿದ್ಧ ಮಾಡಿರ್ತಾರೆ ಅದಕ್ಕೆ ಪೂರಕವಾಗಿ ಮಾತುಗಳನ್ನ ಪೋಣಿಸೋದು ನನ್ನ ಕೆಲಸ ಆಗಿರುತ್ತೆ. ಸೊ ಒಬ್ಬ ಸಂಭಾಷಣೆಕಾರನಿಗೆ ಪುರಾಣನೂ ಗೊತ್ತಿರಬೇಕು, ಇತಿಹಾಸನೂ ಗೊತ್ತಿರಬೇಕು, ಜೊತೆಗೆ ವರ್ತಮಾನಕ್ಕೆ ಸ್ಪಂದಿಸುವಂಥ ಒಂದು ಸ್ಪಾಂಟಿನಿಟಿ ಕೂಡ ಇರಬೇಕು. ಆ್ಯಕ್ಚುಲಿ ನಾನು SLC ಆದಮೇಲೆ PUCಯಲ್ಲಿ ಸೈನ್ಸ್ ತೊಗೊಂಡು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ ಕೂಡ. ಆದರೆ ಮನೆಯಲ್ಲಿ ಹಣಕಾಸಿನ ತೊಂದರೆ ಇದ್ದಿದ್ದರಿಂದ ಓದು ಮುಂದುವರ್ಸೋಕ್ಕಾಗಲಿಲ್ಲ. ಅನ್ನ ಹುಡ್ಕೊಂಡು ಜೀವನಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದೆ. ಇಲ್ಲಿ ಸೀರಿಯಲ್ನಲ್ಲಿ ಮೇಕಪ್ ಅಸಿಸ್ಟೆಂಟ್ ಕೆಲಸಕ್ಕೆ ಸೇರಿಕೊಂಡೆ. ಜೊತೆಗೆ ಯೂನಿಕ್ ಕಾಲೇಜಲ್ಲಿ ಡಿಗ್ರಿ ಕೂಡ ಮಾಡಿದೆ. ಇವತ್ತು ಆ ಡಿಗ್ರಿ ಅನ್ನೋದು ನನಗೊಂದು ನಂಬಿಕೆ ಕೊಟ್ಟಿದೆ, ಒಂದು ಕಾನ್ಫಿಡೆನ್ಸ್ ಕೊಟ್ಟಿದೆ. ಆದರೆ ನನ್ನ ಬರವಣಿಗೆಗೆ ಹೆಲ್ಪ್ ಮಾಡಿರೋದು ಯಾವುದು ಅಂದರೆ ನನ್ನ ಪಠ್ಯೇತರವಾದಂಥ ಓದು, ಅಂದರೆ ಸಾಹಿತ್ಯದ ಓದು, ಒಂದು ಸಮಾಜವನ್ನು ಕಥೆಗಾರನ ಕಣ್ಣಿನಿಂದ ನೋಡುವಂಥದ್ದು. ಇದು ನನಗೆ ನನ್ನ ಕೆಲಸಕ್ಕೆ ಒಂದು ಹೊಸ ದೃಷ್ಟಿನ, ಹೊಸ ಒಳವನ್ನು ಕೊಟ್ಟಿರುವಂಥದ್ದು ವಿಚಾರ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಂಥ ಹುಡುಗ ನಾನು. ಇವತ್ತು ಒಂದಷ್ಟು ಸ್ಟಾರ್ಗಳ ಸಿನಿಮಾಗಳಿಗೆ ಡೈಲಾಗ್ ಬರ್ತಿದ್ದೀನಿ. ಮೀಡಿಯಾದವರು, ಪೇಪರ್ನವರು ನನ್ನ ಕೆಲಸವನ್ನು ಗುರುತಿಸಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ. ಚಿತ್ರ ಅವಾರ್ಡ್ ಮತ್ತು ಚಂದನವನ ಕ್ರಿಟಿಕ್ ಅಕಾಡೆಮಿ ಇವರು ಸತತವಾಗಿ ನನ್ನ ನಾಮಿನೇಟ್ ಮಾಡ್ತಾ ಬಂದಿದ್ದಾರೆ. ನಿಜವಾಗಿಯೂ ದೊಡ್ಡ ಖುಷಿಯ ವಿಚಾರ ಇದು. ಅನ್ನ ಹುಡ್ಕೊಂಬಂದಂಥ ನನಗೆ ಇವತ್ತು ಸಿನಿಮಾ ಕೀರ್ತಿ, ಹಣ, ಹೆಸರು ಎಲ್ಲವನ್ನೂ ಕೊಟ್ಟಿದೆ. ಸೊ ಒಂದು ನಿಖರವಾದ ಗುರಿ ಇಟ್ಕೊಂಡು ಅದಕ್ಕೆ ತಕ್ಕದಾದ ಪರಿಶ್ರಮ ಆಗ್ತಾ ಹೋದರೆ, ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಯಾವುದನ್ನು ಬೇಕಾದರೂ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ನಾನೊಂದು ಸಣ್ಣ ಉದಾಹರಣೆ ಅಂತ ನನ್ನ ಭಾವನೆ.